ಹಲೋ, ವೆಲ್ಕಮ್ ಟು ಮೈ ವ್ಲಾಗ್. ಸೊ ನಾವಿವತ್ತು ಹೊರಟಿದ್ದೇವೆ ಮಂತ್ರಾಲಯಕ್ಕೆ, ಅದು ಬಸ್ಸಲ್ಲಿ. ಆ್ಯಕ್ಚುಲಿ ನಮ್ಮ ಪರಿಸ್ಥಿತಿ ಕೇಳಿದರೆ ಯಾರಿಗೂ ಬೇಡವೇ ಬೇಡ. ಯಾಕಂತ ಹೇಳಿದರೆ ನಾವು ಟ್ರೈನ್ ಬುಕ್ ಮಾಡಿದ್ವಿ. ಸೊ ಆ ಟ್ರೈನ್ ಕ್ಯಾನ್ಸಲ್ ಆಗೋಯಿತು. ಹೇಗಾದರೂ ಮಾಡಿ ಹೋಗಲೇಬೇಕಂತೇಳಿ ಅಂದ್ಕೊಂಡು ಬಂದ್ವಿ. ಮೆಜೆಸ್ಟಿಕ್ ಬಂದ್ವಿ. ಮೆಜೆಸ್ಟಿಕ್ಕಲ್ಲಿ ನೋಡಿದ್ವಿ ಮಂತ್ರಾಲಯ ಬಸ್ ಇದೆಯಾ ಅಂತ. ಸಿಕ್ತು ನಮಗೆ ಬಸ್. ಆ್ಯಕ್ಚುಲಿ ಮಂತ್ರಾಲಯಕ್ಕೆ ಫ್ರೀ ಬಸ್ ಇರೋಲ್ಲ, ಒಬ್ರಿಗೆ ಟಿಕೆಟ್ ಇರುತ್ತೆ. 555 ಹಂಗೆ ಒಬ್ಬೊಬ್ರಿಗೆ ಟಿಕೆಟ್ ಇರುತ್ತೆ. ಸೊ ಟಿಕೆಟ್ ಮಾಡಿಕೊಂಡು ಹೊರಟ್ವಿ. ಸೊ ನೈಟ್ 12 ಗಂಟೆಗೆಲ್ಲ ಎದ್ದು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಎಂಜಾಯೂ ಮಾಡಿದ್ವಿ. ಇಬ್ಬರೇ ಹೋಗಿರೋದ್ರಿಂದ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಫೈನಲಿ ರೀಚ್ ಆದ್ವಿ. ಅದು 4 o'clock ಅಷ್ಟೊತ್ತಾಗಿತ್ತು ರೀಚ್ ಆಗಬೇಕಿದ್ರೆ. ಸೊ ರೂಮ್ ಸರ್ಚ್ ಮಾಡ್ತಿದ್ವಿ, ಯಾಕಂದರೆ ನಾವು ರೂಮು ಬುಕ್ ಮಾಡ್ಕೊಂಡು ಹೋಗಲಿಲ್ಲ. ನಾವೇನು ಪ್ಲ್ಯಾನ್ ಮಾಡ್ದೇ ಹೋದ್ವಿ. ಅಲ್ಲೆಲ್ಲ ರೂಮ್ಸಿಗೆಲ್ಲ ಕರಿತಾ ಇರ್ತಾರೆ. ಸೊ ನಾವು ಗರ್ಲ್ಸೇ ಹೋಗಿರೋದ್ರಿಂದ ಅದು ಸೇಫ್ ಅಲ್ಲ ಅಂತ ಆಯಿತು. ಹಾಗೆ SRS ಅಂತೇಳಿ ಟೆಂಪಲ್ಗೆ ರಿಲೇಟೆಡ್ ಆಗಿರುವಂಥ ರೂಮ್ ಇದೆ, ಅದನ್ನು ಸರ್ಚ್ ಮಾಡ್ಕೊಂಡು ಹೋದ್ವಿ. ಆ್ಯಕ್ಚುಲಿ ಮುಂಚೆನೇ ಹೋಗಿರೋದ್ರಿಂದ ನನಗೆ ಗೊತ್ತಿತ್ತು. ಸೊ ಅಲ್ಲಿ ಹೋದ್ವಿ, ಯಾಕಂತ ಅದು ಕೊಡಲಿಲ್ಲ ನಮಗೆ ರೂಮು. ಯಾಕಂತ ಹೇಳಿದರೆ ಫುಲ್ ಆಗಿದೆ ಅಂತ ಹೇಳಿದರು. ಮೊದಲು ಆನ್ಲೈನಲ್ಲಿ ಬುಕ್ ಮಾಡಬೇಕಂತ ಹೇಳಿದರು. ಸೊ ಸ್ವಲ್ಪ ಟೆನ್ಷನ್ ಆಯಿತು, ಏನು ಮಾಡೋದಿಲ್ಲ ಅಂಥೇಳಿ ಅಲ್ಲೇ ಸ್ವಲ್ಪ ಹೊತ್ತು ಕೂತು ಥಿಂಕ್ ಮಾಡಿದ್ವಿ. ನೆಕ್ಸ್ಟ್ ನಾವು ಅಲ್ಲಿಂದ ಅವ್ರದ್ದು ಮೇಯ್ನ್ ಬ್ರ್ಯಾಂಚ್ ಇದೆ. ಸೊ ಅಲ್ಲಿಗೆ ಹೋದ್ವಿ. ಅಲ್ಲಿ ಹೇಳಿದರು, ಇಲ್ಲ 8 o'clock ತನಕ ನೀವು ವೆಯ್ಟ್ ಮಾಡಬೇಕು, ರೂಮ್ಸ್ ಕೊಡಲ್ಲ ಅಂತ ಹೇಳಿದರು. ಸೊ ವೆಯ್ಟ್ ಮಾಡ್ತೇವೆ ಅಂತೇಳಿ ಕೂತ್ವಿ. ನೆಕ್ಸ್ಟ್ ಬಂದು ಅವರೇ ಹೇಳಿದರು, ನೀವು ಇಬ್ಬರೇ ಬಂದಿದ್ದೀರಾ, ಆ ಥರ ಕೊಡೋಕ್ಕಾಗಲ್ಲ, ರೂಮ್ಸ್ ಬ್ಯಾಚುಲರ್ಸ್ಗೆ ಕೊಡೋಕ್ಕಾಗಲ್ಲ ಅಂತೇಳಿದ್ರು. ಸೊ ಮತ್ತೆ ಟೆನ್ಷನ್ ಆಗಿಬಿಡ್ತು, ಏನು ಮಾಡಬೇಕಂತೇಳಿ. ಅವರೇ ಬಂದು ನಮ್ಮ ಜೊತೆ ಕೇಳಿದ್ರು, ನಿಮ್ಮ ಆಧಾರ್ ಕಾರ್ಡ್ ಕೊಡಿ ಅಂತೇಳಿ. ಸೊ ಆಧಾರ್ ಕಾರ್ಡ್ ಕೊಟ್ವಿ. ಆಮೇಲೆ ಅವರು ಹೇಳಿದರು, ಇಲ್ಲ ನೀವು ನಿಮ್ಮ ಪೇರೆಂಟ್ಸಿಗೆ ಕಾಲ್ ಮಾಡಿ ಕೊಡಿ, ನಾವು ಅವ್ರ ಜೊತೆ ಮಾತಾಡ್ತೇವೆ ಅಂತ. 5 o'clock ಆಗಿತ್ತು ಅಷ್ಟೊತ್ತಿಗೆ. ಸೊ ಪೇರೆಂಟ್ಸಿಗೆ ಕಾಲ್ ಮಾಡಿ ಕೊಟ್ವಿ, ಮಾತಾಡಿ ಆದಮೇಲೆ ಫೈನಲಿ ನಮಗೆ ರೂಮ್ ಕೊಟ್ಟರು ಅವರು. ಸೊ ಖುಷಿ ಆಯಿತು ತುಂಬಾ. ಸಿಕ್ತಲ್ಲಪ್ಪ ರೂಮ್. ಮತ್ತು ಅದು 5:30ಗೆ ನಮಗೆ ರೂಮ್ ಸಿಕ್ಕಿದೆ. ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂತರ ಒಂದು 10 o'clock ಅಷ್ಟೊತ್ತಿಗೆ ನಾವು ಹೊರಟ್ವಿ ಟೆಂಪಲಿಗೆ. ನಾವು ಹೋಗಿರುವಾಗ ಅಷ್ಟೊಂದು ರಶ್ ಇರಲಿಲ್ಲ. ಯಾಕಂತ ಹೇಳಿದರೆ ನಾವು ಯುಗಾದಿ ದಿವಸ ಹೋಗಿರೋದ್ರಿಂದ ಅಷ್ಟೊಂದು ರಶ್ ಇರಲಿಲ್ಲ. ನಮಗೆಲ್ಲನೂ ಬೇಗನೆ ಆಯಿತು. ದರ್ಶನ ಎಲ್ಲ ಬೇಗನೆ ಆಯಿತು. ದರ್ಶನ ಮಾಡಿ ಅಲ್ಲೇ ಊಟ ಎಲ್ಲ ಮಾಡಿ ನೆಕ್ಸ್ಟ್ ರೂಮಿಗೆ ಬಂದ್ವಿ. ಬರ್ತಿರ್ಬೇಕಿದ್ರೆ ಜ್ಯೂಸ್ ನೋಡಿದ್ವಿ, ಸುಸ್ತಾಗಿತ್ತು. ಯಾಕಂತ ಹೇಳಿದ್ರೆ ಹೆವಿ ಬಿಸಿಲಿತ್ತು. ಸೊ ಜ್ಯೂಸ್ ಕುಡಿಯುವ ಅಂಥೇಳಿ ಜ್ಯೂಸ್ ಕುಡಿದ್ವಿ. ಬಟ್ ಜ್ಯೂಸ್ ಅಂತೂ ಚೆನ್ನಾಗಿರಲಿಲ್ಲ, ಸ್ವೀಟೇ ಇರಲಿಲ್ಲ. ಅದಕ್ಕೊಂದೇ ಸಾಕಂತ ಹೇಳಿದ್ದೆ ಅವನ ಜೊತೆ. ಮತ್ತು ಅವನ ಮತ್ತೆ ಇಡಿಸಿದೆ ಇನ್ನೊಂದು ಜ್ಯೂಸನ್ನ ಬೇಡ ಅಂತೇಳಿ. ನೆಕ್ಸ್ಟ್ ನಮಗೆ 7:30ಗೆ ಬಸ್ ಇತ್ತು. ಸೊ ಅಲ್ಲಿಂದ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿ 7:30 ಬಸ್ಸಿಗೆ ಹೋದ್ವಿ. ಬೆಂಗಳೂರಿಗೆ 4 o'clockಗೆ ರೀಚ್ ಆದ್ವಿ. ನನಗೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂತ ಹೇಳಿದರೆ ಮೊಬೈಲು ಕೆಟ್ಟೋಗಿತ್ತು. ಸೊ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.